ಎಲ್ರಿಗೂ ನಮಸ್ಕಾರ. SSLC ಮತ್ತು PUC ವಿದ್ಯಾರ್ಥಿಗಳು ಯಾವುದೇ ಭಯ, ಒತ್ತಡಗಳಿಲ್ಲದೆ ಪರೀಕ್ಷೆ ಬರೆಯೋದು ಹೇಗೆ ಎಂಬುದನ್ನು ಅನೇಕ ಮನೋವೈದ್ಯರು ಹಾಗೂ ನುರಿತ ಶಿಕ್ಷಣ ತಜ್ಞರು ಕೆಲವೊಂದು ಟಿಪ್ಸನ್ನು ನೀಡಿದ್ದಾರೆ. ಆ ಎಲ್ಲ ಟಿಪ್ಸನ್ನು ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬನ್ನಿ, ಆ ಯಾವ್ಯಾವ ಟಿಪ್ಸ್ ಇದ್ದಾವೆ, ಭಯ ಮತ್ತು ಒತ್ತಡವಿಲ್ಲದೆ ಪರೀಕ್ಷೆ ಬರೆಯೋದು ಹೇಗೆ ಎಂಬುದನ್ನು ನೋಡೋಣ. ಪರೀಕ್ಷೆ ಭಯದಿಂದ ದೂರವಿರಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಲು ವಿದ್ಯಾರ್ಥಿಗಳು ಏನು ಮಾಡಬೇಕೆಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದು ಕೇವಲ ಟಿಪ್ಸ್ ಅಷ್ಟೇ, ಬೇರೇನಲ್ಲ. ಪರೀಕ್ಷೆಯಲ್ಲಿ 3 ರೀತಿಯ ಭಯವಿರುತ್ತದೆ. ಅವು ಯಾವ್ಯಾವು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಪರೀಕ್ಷೆ ಎಂಬ ಸಾಮಾನ್ಯ ಭಯ. ಎರಡನೇದು ಉತ್ತೀರ್ಣರಾಗುತ್ತೇವೆಯೋ ಅಥವಾ ಇಲ್ಲವೋ ಎಂಬ ಭಯ. ಮೂರನೇದಾಗಿ ನಾನು ಚೆನ್ನಾಗಿ ಓದಿಕೊಂಡಿದ್ದೇನೆ ಆದರೆ ಹೆಚ್ಚು ಅಂಕ ಬರೆದಿದ್ದರೆ ಮುಂದೇನು ಎಂಬ ಭಯ. ಈ ಎಲ್ಲ ಭಯಗಳು ದೂರ ಆಗಬೇಕಾದರೆ ಪರೀಕ್ಷಾ ಕೊಠಡಿಯೊಳಗೆ ಹೀಗೆ ಮಾಡಿ. ಪರೀಕ್ಷಾ ಕೊಠಡಿಯೊಳಗೆ ಅಂಕಗಳ ಆಧಾರದಲ್ಲಿ ಬರವಣಿಗೆ ಇರಲಿ. ವಿಷಯ ತಿಳಿದಿದ್ದರೆ 2 ಅಂಕದ ಪ್ರಶ್ನೆಗೆ ಹೆಚ್ಚು ಬರೆದು 5 ಅಂಕದ ಪ್ರಶ್ನೆಗೆ ಕಡಿಮೆ ಬರೆಯೋದು ಬೇಡ. ನಮಗೆಲ್ಲ ವಿಷಯ ತಿಳಿದಿರ್ತೈತಿ, ನಾವು 2 ಅಂಕಕ್ಕೆ ಅತಿ ಹೆಚ್ಚಾಗಿ ಒತ್ತು ಕೊಡ್ತೀವಿ, ಹಾಗಾಗಿ ನಮ್ಮ ಅಂಕಗಳು ಕಡಿಮೆ ಆಗ್ತಿದ್ದಾವೆ. ಸೊ 5 ಅಂಕಕ್ಕೆ ಅತಿ ಹೆಚ್ಚಾಗಿ ಒತ್ತನ್ನು ಕೊಡೋದು ಉತ್ತಮ. ಸಮಯದ ಅಭಾವದಿಂದ ಅಂಕಗಳನ್ನು ತಪ್ಪಿಸಿಕೊಳ್ಬೇಡಿ. ಬೇರೆ ವಿದ್ಯಾರ್ಥಿಗಳಿಗೆ ಹೋಲಿಸಿಕೊಂಡು ಪರೀಕ್ಷೆಗೆ ಹೋಗದೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಪರೀಕ್ಷೆಯನ್ನು ಎದುರಿಸಿ. ಯಶಸ್ವಿ ಗ್ಯಾರಂಟಿ ಸಿಗುತ್ತೆ. ಸೊ ಎಲ್ಲ ಪರೀಕ್ಷೆ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಕೆಲವೊಂದು ತಂತ್ರಗಳು ಇದ್ದಾವೆ. ಅವು ಯಾವ್ಯಾವು ಅಂದರೆ, ಪರೀಕ್ಷೆ ಸಮಯದಲ್ಲಿ ಹೆಚ್ಚೆಚ್ಚು ಓದದೆ ಓದಿರುವ ವಿಷಯಗಳ ಪುನರಾವರ್ತನೆ ಮಾಡಿಕೊಳ್ಳಬೇಕು. ಪಠ್ಯಕ್ರಮವನ್ನು ಸಣ್ಣ ವಿಭಾಗಗಳಾಗಿ ವಿಂಗಡಿಸಿ ಮತ್ತು ಪ್ರತಿ ವಿಭಾಗಕ್ಕೂ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿಕೊಂಡು ಓದಿ. ದೇವರ ಮೊರೆ ಹೋಗದೆ ಸಕಾರಾತ್ಮಕ ಮನೋಭಾವ ಬೆಳೆಸಿಕೊಳ್ಳಿ. ಉಸಿರಿನ ಏರಿಳಿತದ ಬಗ್ಗೆ ಗಮನ ಹರಿಸಿದರೆ ಅರ್ಧ ಭಯ ಹೋದಂತೆ. ಸೊ ಭಯ ಹೆಚ್ಚಾದರೆ ಉಸಿರಾಟ ಜಾಸ್ತಿ ಹೆಚ್ಚಾಗುತ್ತೆ. ಆ ಉಸಿರಾಟವನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡ್ರೆ ನಮ್ಮ ಅರ್ಧ ಭಯ ದೂರ ಹೋದಂತೆ. ಇದನ್ನು ನೆನಪಲ್ಲಿಡ್ರಿ. ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದಾರೋ ಅವರೆಲ್ಲರಿಗೂ ಇದು ಬಹಳ ಬಹುಮುಖ್ಯವಾದಂಥ ವಿಷಯ. ನಿರಂತರವಾಗಿ ಓದದೆ ಆಗಿಂದಾಗೆ ವಿರಾಮ ತೆಗೆದುಕೊಂಡು ಓದಿ. ನೀರು ಕುಡಿಯುವುದು, ವಿಶ್ರಾಂತಿ ಪಡೆಯುವುದು, ನಿದ್ರೆ ಚೆನ್ನಾಗಿ ಮಾಡುವುದು. ಹೆಚ್ಚು ಓದುವುದಕ್ಕಿಂತ ಪಾಯಿಂಟ್ಸ್ ಮಾಡ್ಕೊಂಡು ಓದೋದು ಉತ್ತಮ. ಸೊ ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಸಮಯಕ್ಕಿಂತ ಮೊದಲೇ ಹಾಜರಿರುವುದು. ಪ್ರವೇಶ ಪತ್ರ, ಪೆನ್ನು, ಇನ್ನಿತರ ಪರೀಕ್ಷೆಗೆ ಬೇಕಾಗ್ತಕ್ಕಂಥ ಉಪಕರಣಗಳನ್ನು ಮೊದಲೇ ತೆಗೆದಿಟ್ಕೊಳ್ಳಿ. ಆಮೇಲೆ ಹೋಗೋಕಾರ ಗಡಿಬಿಡಿ ಮಾಡ್ಕೋಬೇಡ್ರಿ. ಟೆನ್ಷನ್ ಜಾಸ್ತಿ ಆದರೆ ನಾವು ಆನ್ಸರನ್ನು ಬರೆಯೋಕ್ಕೆ ಭಾಳ ಕಷ್ಟಪಡಬೇಕಾಗತ್ತೆ. ಇದರ ಜೊತೆಗೆ ಪಾಲಕರು ತಮ್ಮ ಕರ್ತವ್ಯವನ್ನು ಕೂಡ ನಿಭಾಯಿಸಬೇಕು. ಸಾಮಾನ್ಯವಾಗಿ ಮಗು ಪರೀಕ್ಷೆಯಲ್ಲಿ 100% ಅಂಕ ಪಡೆಯಲೇಬೇಕೆಂಬ ನಿರೀಕ್ಷೆ ಬೇಡ. ಮಕ್ಕಳ ಮೇಲೆ ಒತ್ತಡ ಹಾಕುವ ಬದಲು ಧೈರ್ಯ ತುಂಬಿ. ಫಲಿತಾಂಶದ ಕಡೆಗೆ ಗಮನ ಹರಿಸಬೇಡ್ರೆ, ಪ್ರಯತ್ನದ ಕಡೆಗಷ್ಟೇ ಗಮನ ಇರಲ್ಲ ಅಂತೇಳಿ ವಿದ್ಯಾರ್ಥಿಗಳ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ. ಮನೆಯಲ್ಲಿ ಸಾಧ್ಯವಾದಷ್ಟು ಶಾಂತ ರೀತಿಯ ವಾತಾವರಣವನ್ನು ಕಲ್ಪಿಸ್ಕೊಡಿ. ಮಕ್ಕಳು ಓದ್ತಾ ಇದ್ದರೆ ಅವರೊಂದಿಗೆ ಕುಳಿತು ನೀವು ಓದಬೇಡ್ರಿ, ಜಸ್ಟ್ ಪ್ರೋತ್ಸಾಹವನ್ನು ಮಾಡಿ. ಮಕ್ಕಳು ಹಾಗೂ ನೀವು ನೆಂಟರು ಊರಿಗೆ ಹೋಗೋದನ್ನು ಸಾಧ್ಯವಾದಷ್ಟು ಪರೀಕ್ಷೆ ಟೈಮಲ್ಲಿ ಕಡಿಮೆ ಮಾಡಿ. ಸುಮ್ಮನೆ ಶಿಕ್ಷಕರ ಮೇಲೆ ತಪ್ಪು ಆಪಾದನೆಯನ್ನು ಮಾಡದಿರಿ.
ಮಕ್ಕಳನ್ನು ಪರೀಕ್ಷಾ ಕೊಠಡಿಯಲ್ಲಿ ಕಳಿಸುವಾಗ ಧೈರ್ಯ ತುಂಬಿ ನಂಬಿಕೆಯಿಂದ ಹೋಗುವಂತೆ ಮಾಡಿ, ಇದು ನಿನ್ನ ಕೈಲಿ ಸಾಧ್ಯ ಆಗುತ್ತೆ ಅಂತಲೇ ಹೇಳಿ ಆ ಪರೀಕ್ಷಾ ಕೊಠಡಿಗೆ ಕಳಿಸಿ. ಇಷ್ಟು ಮಾಡಿದ್ದೇ ಆದರೆ ವಿದ್ಯಾರ್ಥಿಗಳು ಯಾವುದೇ ಭಯ, ಒತ್ತಡ ಇಲ್ಲದೆ ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಗಳಿಸೋದರಲ್ಲಿ ಸಂದೇಹನೇ ಇಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ, ಹಾಗೆ ಒಂದು ಥಮ್ಸ್ ಅಪ್. ಥ್ಯಾಂಕ್ ಯು.